ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 7:30 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಬೆಳಗಿನ ಒಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಅಡುಗೆಗೆ ಶುರು ಮಾಡ್ಕೊಳ ನೋಡಿರಿ. ಇವತ್ತು ನಮ್ಮ ಮನೆಯವ್ರ ಮನೆಯಾಗಿಲ್ಲ, ನೂಲಿಗೆ ಹೋಗ್ಯಾರ. ಹೀಗಾಗಿ ನಾವು ಇವತ್ತು ಹೊಂಟೀವಿ ನೂಲಿಗೆ. ಜಸ್ಟ್ ಹಂಗೆ ಎಲ್ಲರೂ ಸ್ವಲ್ಪ ನೋಡ್ಕೊಂಬಂದ್ರೆ ಅಂತೇಳಿ ನಾವು ಅಂತಂದ್ರೆ ನಾನು ಅವ್ವ, ಆಮೇಲೆ ನಮ್ಮ ಮಹಾದೇವಿ, ಪಾರ್ವತೇನಿ, ಆಮೇಲೆ ನಮ್ಮ ಲಕ್ಷ್ಮಿ ಬರ್ತಾಳೆ ಅಥವಾ ಸಹಿತ ಬರ್ತಾವೆ, ಅಷ್ಟು ಕೂಡ ಹೊಂಟೇವಿ. ಅದ್ರ ಸಲುವಾಗಿ ಎಲ್ಲರೂ ಒಂದೊಂದು ಥರದ್ದು ಅಡುಗೆ ಮಾಡ್ಕೊಳತ್ತಿದ್ವಿ. ಒಬ್ಬರಿಗೆ ಎಲ್ಲ ಅಂದ್ರೆ ಭಾಳ ಕತೆ ಅನ್ನೋದ್ರ ಸಲುವಾಗಿ ಎಲ್ಲರೂ ಒಂದೊಂದು ಥರ ಅಡುಗೆ ಮಾಡ್ಕೊಳತ್ತೀವಿ. ಅವ್ವ ಚಪಾತಿ ಆಮೇಲೆ ಹಿಟ್ಟಿನ ಪಲ್ಯ ಮಾಡ್ಕೊಳತ್ತಾಳ, ಮಹಾದೇವಿ ರೊಟ್ಟಿ ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತಾಳ, ಲಕ್ಷ್ಮಿನೂ ಚಪಾತಿ ಮಾಡ್ಕೊಳತ್ತಾಳ ಒಂದಿಷ್ಟು, ಆಮೇಲೆ ವೈನಿ ಆಕಿನೂ ರೊಟ್ಟಿ ಕಾಳು ಪಲ್ಯ ಮಾಡ್ಕೊಳತ್ತಾಳ. ಆಮೇಲೆ ಅವರ ಒಬ್ಬೊಬ್ರು ಖಾರ ಚಟ್ನಿ, ಶೇಂಗಾ ಚಟ್ನಿನ ಖಾರನ ರೆಡಿ ಮಾಡ್ಕೊಳತ್ತಾರ. ನನಗೆ ಎಲ್ಲರಿಗೂ ಲಾಸ್ಟ್ ಪಲಾವ್ ಅಂದ್ಬಿಟ್ಟಾರ ನೋಡಿರಿ. ಪಲಾವ್ ಮಾಡ್ಕೋಬೇಕು ಅಂದರೆ ಅವರು ಬೇಡ, ನೀ ಏನು ಮಾಡ್ಕೊಬೇಡ, ಹಂಗೆ ಹೋಗಿ ಇಷ್ಟ ಸಾಕು, ಅಲ್ಲೇ ಹೋಗಿ ಇಷ್ಟ ಅಂದ್ರೆ ಅನ್ನ ಅದು ಮಾಡೇ ಮಾಡ್ತಾರೆ ಅವ್ರು. ಹೆಂಗಿದ್ರು ನಾವು ಇಷ್ಟು ಮಾಡ್ಕೊಂಡು ಹೋಗೋಣ ಅಂತಂದ್ರೆ, ಆದರೂ ನಾನು ಖಾಲಿ ಹೋದಂಗೆ ಆಕೈತೆ ಅನ್ನೋದಕ್ಕೆ ಪಲಾವ್ ಮಾಡ್ಕೊಳಕ್ಕೆ ರೆಡಿ ಮಾಡಿಟ್ಟೆ ನೋಡಿರಿ. ನೋಡ್ಬೋದು, ಬೀನ್ಸು, ಕ್ಯಾರೆಟು, ಪಲಾವ್ ಎಲೆ, ಉಳ್ಳಾಗಡ್ಡಿ, ಟೊಮೆಟೊ, ಆಮ್ಯಾಗ ಎಲ್ಲ ಥರದ ಕಾಯಿಪಲ್ಯನೂ ಹಾಕೇನಿ. ಇದ್ರೊಳಗೆ ಮಿಕ್ಸ್ ಆಗೈತಿ ಅಂದ್ರೆ ಹೆಚ್ಚು ಮ್ಯಾಲೆ ಹಾಕಿಬಿಟ್ಟೆ. ಪುದೀನ ಹಾಕೀನಿ, ಕ್ಯಾಪ್ಸಿಕಮ್ ಹಾಕೀನಿ, ಕರಿಬೇವು, ಪಲಾವ್ ಎಲೆ, ಇವನ್ನೆಲ್ಲ ಟೊಮೆಟೊ ಎಲ್ಲ ಹಾಕೀನಿ. ಪಲಾವ್ಗೆ ಹಾಕುವಂಥ ಐಟಮ್ಸ್ ಎಲ್ಲ ಹಾಕೀನಿ. ಆಮೇಲೆ ಆಲೂಗಡ್ಡೆ ಕಟ್ ಮಾಡಿ ನೀರಾಗಿಟ್ಟೆ ನೋಡಿರಿ. ಇಲ್ಲಿ ಇನ್ನೂ ಅಕ್ಕಿ ನೀರಾಗಿ ಹಾಕಿಲ್ಲ. ಉಪ್ಪಿಟ್ಟು ಮಾಡ್ಬೇಕು ಫಸ್ಟ್. ನಾವೀಗ ಆಲ್ರೆಡಿ ಟೈಮ್ 7:30 ಆಗೈತಿ. 8 ಗಂಟೆಗೆಲ್ಲ ಹೋಗ್ತಾನವ. ಹೀಗಾಗಿ ಸ್ವಲ್ಪ ಆಗ ಉಪ್ಪಿಟ್ಟು ಮಾಡಿಬಿಟ್ರಾತಂತ ಹೇಳಿ ಹೆಚ್ಚಿಟ್ಟ. ಇನ್ನು ಕರಿಬೇವು ಕೊತ್ತಂಬರಿ ಏನು ಹಾಕಿಲ್ಲ. ಇದಕ್ಕೆ ಹಾಲು ಕಾಸಕ್ಕೆ ನೋಡಿರಿ. ಜಸ್ಟ್ ಒಂದು kg ಅಷ್ಟು ಮಾಡ್ಕೋತಾನೆ. ಅಲ್ಲಿ ಹೋಗಿ ಮಂದಿ ಭಾಳ ಕೇಳಲ್ಲ ಅಲ್ಲಿ ಹೋದಾಗ ಎಲ್ಲರೂ. ಹೀಗಾಗಿ 1 kg ಅಷ್ಟು ಪಲಾವ್ ಮಾಡ್ಕೊಂಡು ಊರಿಗೆ ಹೋಗಿಬಿಡೋದು. 10-10:30 ಹೋಗ್ಬೇಕು ಅಂದ್ಕೊಂಡೇವಿ. ನೋಡೋಣ ಎಷ್ಟು ತಾಕತಿ, ಎಲ್ಲರದು ಮುಗಿಬೇಕಲ್ಲ ಅಂಥೇಳಿ. ಇವಾಗ ಮಾತ್ರ 7:30 ಆಗೈತಿ ಬೆಳಿಗ್ಗೆ. ನಮಗೆ ಫಸ್ಟ್ ಉಪ್ಪಿಟ್ಟು ಮಾಡ್ತಾನೆ. ಉಪ್ಪಿಟ್ಟು ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಉಪ್ಪಿಟ್ಟು ರೆಸಿಪಿ ಅನ್ಕೇಳಿ ಎಲ್ಲರಿಗೂ ಗೊತ್ತಿರ್ತೈತಿ, ಅದನ್ನೇನು ರೆಸಿಪಿ ಶೇರ್ ಮಾಡ್ಕೊಳ್ಳೋಂಥದ್ದಿಲ್ಲ. ಸ್ವಲ್ಪ ಫಸ್ಟ್ ಉಪ್ಪಿಟ್ಟು ಮಾಡಿಬಿಡ್ತಾನೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದೆ. ಊರಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಅದ್ರ ಸಲುವಾಗಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆಯ್ತು. ಕ್ಯಾನ್ ಹಚ್ಚಿ ಕಡೆ ಮರಿ ಕೊಡ್ಬೇಕು. ಪಲಾವ್ನು ರೆಡಿ ಆಗೈತೆ ನೋಡಿರಿ. ಉಪ್ಪಿಟ್ಟು ಮಾಡಿದೆ. ನವಿ ಆಮೇಲೆ ಪ್ರೀತು ಇಬ್ಬರು ತಿಂದು ಹೋದ್ರೆ ಈಗ ಪಲಾವು ಡಬ್ಬಿಗೆ ಹಾಕ್ಕೋಬೇಕು. ಪಲಾವ್ನ ಡಬ್ಬಿಗೆ ಹಾಕ್ಕೋಬೇಕು. ಡಬ್ಬಿನೂ ಎಲ್ಲ ತೊಳೆದಿಟ್ಟಾನೆ. ಈಗ ಇದನ್ನು ಪಲಾವ್ನ ತೆಗೆದು ಬಿಡ್ತಂತೆ. ಪಲಾವ್ ಎಷ್ಟೊಂದು ಮಸ್ತ್ ಆಗ್ತದೆ ನೋಡಿ. ಫುಲ್ ಆಗಿಬಿಟ್ಟೈತಿ. ಫುಲ್ ನೀರು ಬಂದಾಗ ನಾನು ಹೆದರಿಬಿಟ್ಟಿದ್ದೆ, ಇದೇನಪ್ಪ ಇದು ಕೆಳಗದು ಬೀಳ್ತೈತೆ ಏನೋ ಅನ್ನೋ ಹಂಗೇನಾಗಿಲ್ಲ. ಮಾತ್ರ ಫುಲ್ಲಾಗಿ ಬಂದತಿ. ಎಷ್ಟೊಂದು ಮಸ್ತ್ ಕಾಣತೈತೆ ನೋಡಿರಿ. ಈಗ ಇದನ್ನು ಡಬ್ಬಿಗೆ ಹಾಕೊಂಡ್ಬಿಡ್ತಾನೆ. ಫ್ರೆಂಡ್ಸ್, ನೋಡ್ಬೋದು ಈ ರೀತಿ ಪ್ಯಾಕ್ ಮಾಡ್ಕೊಂಡೆ ನೋಡಿರಿ. ಡಬ್ಬಿಗೆ ಹಾಕೊಂಡೆ ಪಲಾವ್ನ. ಇದು ಊರಿಗೆ ಹೋಗೋಕೆ ಇದೊಂದು ಡಬ್ಬಿ ಪೂರ್ತಿ. ಇದನ್ನು ಸ್ವಲ್ಪ ಮನೆಗಿಟ್ಟ. ನಾವೀ ಕಾಲೇಜಿಗೆ ಹೋಗ್ಯಾನಲ್ಲ, ಬಂದು ಊಟ ಮಾಡ್ತಾನೆ. ಇದೊಂದು ಡಬ್ಬಿ ಅಷ್ಟು ಊರಿಗೆ ಕಟ್ಕೊಂಡು ಹೋಗ್ತಾನೆ ನೋಡಿರಿ. ಫ್ರೆಂಡ್ಸ್, ಇದಂತೂ ಪ್ಯಾಕಿಂಗ್ ಆಯ್ತು. ಈಗ ಇದನ್ನು ಸ್ವಲ್ಪ ಗಾಳಿಗೆ ಇಡ್ತೇನೆ. ಅಂದ್ರೆ ಇನ್ನೂ ಭಾಳ ಬಿಸಿ ಐತಿ. ಸ್ವಲ್ಪ ಆರಲಿ ಅಂದ್ರೆ ಕಟ್ಕೊಂಡು ಹೋಗೋಕೆ ಅಗದಿ ಸುಡೋದನ್ನು ಬಾಯಿ ಹಾಕಿಟ್ಬಿಟ್ರೆ ಒಂದ್ಸಲ ಗಮ್ ಕುಸ್ದಂಗಾಗಿ ವಾಸನೆ ಬರುವಂಥ ಚಾನ್ಸಸ್ ಇರ್ತೈತೆ. ಅದ್ರ ಸಲುವಾಗಿ ಸ್ವಲ್ಪ ಆರಲಿ ಅಂಥೇಳಿ ಸ್ವಲ್ಪ ಅರ್ಧ ಬಾಯಿ ಮುಚ್ಚಿ ಇಡ್ತಾನೆ. ಈಗ ಅನ್ಕೊಂಬಿಟ್ಟ ಇನ್ನು ನಾನು ಸ್ವಲ್ಪ ರೆಡಿ ಆಗಬೇಕು. ಇನ್ನು ಏನು ಅಂದರೆ ಇನ್ನೊಂದೆರಡು ಬಾಂಡೆ ಅದ. ಕುಕ್ಕರ್ ತೊಳೆದಿಟ್ಟು ಸ್ವಲ್ಪ ನಾಷ್ಟ ಮಾಡಿ ಅವ್ರಿಗೆ ಹೋಗಿ ರೆಡಿ ಆಗ್ತೇವೆ. ಅಂದ್ರೆ 10:30 ಬಸ್ಸಿಗೆ ಹೋಗೋಣ ಅಂದಾರ. ಆಲ್ರೆಡಿ 9:20 ಆಯ್ತು. ಇದನ್ನು ಪಟ್ನ ಇಷ್ಟ ಇರಲಿ, ನಾವು ಬಾಂಡೆ ತೊಳೆದು ನಾಷ್ಟ ಮಾಡಿ ರೆಡಿ ಆಗಿಬಿಡ್ತೀವಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದೆ. ರೆಡಿನೂ ಆಗೇನು ನೋಡಿರಿ.
ಇನ್ನು ಹೊರಡ್ಬೇಕು. ಇದನ್ನದು ಪಲಾವಿಂದ ಡಬ್ಬಿ ಬ್ಯಾಗಿಗೆ ಹಾಕಿಟ್ಟನಿ. ಇನ್ನು ಅವ್ರ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗಿ ಚಾವಿ ಸ್ವಲ್ಪ ಮನ್ಯಾಗ ಕೊಟ್ಟು ಆಮೇಲೆ ಊರಿಗೆ ಹೋಗೋದು. ಯಾಕಂದ್ರೆ ಪ್ರೀತು ನವಿ ಬರ್ತಾನೆ ಮಧ್ಯಾಹ್ನಕ್ಕೆ, ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬರ್ತಾನಲ್ಲ, ಹಿಂಗಾಗಿ ಅವ್ರು ಚಾವಿ ಬೇಕು. ಅದಕ್ಕೆ ಮನ್ಯಾಗ ಕೊಟ್ಟು ಹಂಗೆ ಅಲ್ಲಿಂದ ಹೊರಡ್ತೀವಿ. ಇನ್ನು ನಾನು ನೆಕ್ಸ್ಟ್ ಸಿಗ್ತಾನಂತೆ. ಕಾಲಿನೊಂದು ಇದು ಡಾಟಾ ಕಾಲ್ ಆಗೈತೆ ನೋಡ್ದೆ. ಸುಮ್ಮನೆ ಅದೇ ಹಾಕತ್ತೆ. ರಾತ್ರಿ ಬಂದ್ ಮಾಡಿ ಇಟ್ಟು ಮಕ್ಕಳು ಇವ್ರು ಏನು ತೊಗೊಂಡಿದ್ರೆ ಮಾಡಿದ್ರೆ ಗೊತ್ತಿಲ್ಲ. ಮತ್ತು ರಾತ್ರಿ ಹಂಗಲ್ಲ ಹಾಕೊಂಡಿರಿ ನಾವು ಇದ್ದಿದ್ದ ಇಟ್ಕೊಂಬಂದು ಯಾರು ಹಾಕೋತಾರೆ ಅಂತ ಪಾರಕ್ಕೆ ಹಾಕೊಂಡಿಲ್ಲ ಹಾಕೊಂಡೆ ಎಲ್ಲರಿಗೂ ಎರಡು ಹೋಳು ಅಡ್ಕಿತ್ತು ನನಗೆ. ಇದು ತುಂಬೈತಿ ಯಾವಾಗ ಬಿಡ್ತಾರೆ ನಂಗೆ ಜ್ಯೂಸ್ ನನಗೆ. ಎಲ್ಲರೂ ಕೂಡಿ ಬಂದೀವಿ ನೋಡ್ರಿ. ಈಗ ನೂಲ್ವಿಗೆ ಬಂದು ಕುಂತು ಚಹಾ ಕುಡಿಯಾಕತ್ತಿದ್ವಿ. ಚಹಾ ಬಿಸ್ಕೆಟ್ ಸ್ಟಾರ್ಟಿಂಗ್ನಾಗ ಮಾಡಿದ್ರು ನಮ್ಮ ಅತ್ತಿ. ಹಿಂಗಾಗಿ ಚಹಾ ಕುಡ್ಕೊಂತ ಕುಂತೇವಿ. ಯಾರ್ಯಾರು ಬಂದೇವಿ ಅಂತಂದ್ರೆ ನಾನು, ನಮ್ಮ ದೊಡ್ಡ ಒಯ್ನಿ, ಸಣ್ಣ ಒಯ್ನಿ, ನಮ್ಮ ಮಾದೇವಿ, ಲಕ್ಷ್ಮಿ, ಸವಿತಾ, ಅವ್ವ, ನಾನು ಇಷ್ಟು ಜನ ಬಂದೇವಿ. ಬಂದ ಕೂಡಲೇ ಹಂಗೆ ಸ್ವಲ್ಪ ಕಾಮಿಡಿ ಮಾಡ್ಕೊತ ಮಾತಾಡ್ಕೊಂತ ಚಹಾ ಕುಡಿಯೋದು ಸ್ಟಾರ್ಟ್ ಆಗೈತಿ. ಇನ್ನು ಎಲ್ಲರೂ ಚಹಾ ಕುಡಿದು ನೆಕ್ಸ್ಟ್ ಊರಿಂದ ಏನು ಬುತ್ತಿ ಕಟ್ಕೊಂಡ್ಬಂದೇವಲ್ಲ ಅದನ್ನೆಲ್ಲನೂ ತೆಗಿಬೇಕು. ಇನ್ನೂ ಏನು ಅದನ್ನು ಬಿಚ್ಚಿದ್ದಿಲ್ಲ ಅವರು. ಫಸ್ಟ್ ಚಹಾ ಕುಡೀರಿ ಅಂತಂದು ಚಹಾ ಮಾಡಿದ್ರೆ ತೀರ್ಮಾನ ಬಾರ್ರಿಪ್ಪ ಒಳಗೆ ಬರ್ರಿ ಚಾಕಡ್ ಹೋಗಂತ್ರಿ ಅಂತಂದ. ಇಲ್ಲಿ ಹೋಗ್ರಿ ನಮ್ದ ಮನಿ ಅಂತಂದ್ರಿ. ಯಾರು ನಾವು ಬಸ್ ನಾಲ್ಕೂರಿಂದ ಆಮೇಲೆ ಚಹಾ ಎಲ್ಲ ಕುಡಿದು ಮುಗಿದಿಂದ ತಂದಿರುವಂಥ ಬುತ್ತಿನ ಎಲ್ಲರಿಗೂ ಯಾರ್ಯಾರಿಗೆಲ್ಲ ಕಟ್ಕೊಂಬಂದಿತ್ತಲ್ಲ ಅವ್ರಿಗೆ ಸಪ್ರೇಟ್ ಮಾಡಿ ಕೊಡಾಕತ್ತಿದ್ರು. ಹಂಗೆ ಇದು ನಮ್ಮ ಸಣ್ಣ ಅತ್ತಿದು ಜಗಲಿ ನೋಡ್ರಿ. ಅಡುಗೆ ಮನ್ಯಾಗ ಕೂತ್ಕೊಂಡು ಎಲ್ಲನೂ ಸಪ್ರೇಟಾಗಿ ಮಾಡಾಕತ್ತಿದ್ರು. ಇನ್ನ ತಕೊಂಡ ಇಲ್ಲಿ ನೋಡ್ಬೇ ಗುಂಡಕ್ಕ ದೀಕ್ಷು, ನಮ್ಮ ದೀಕ್ಷು ಹಲ್ಕಿ ದೀಕ್ಷು. ಅಬೇ ಕರ್ದಂಟೆ ಹೊಳ್ಕಿ ಕೊಡ್ಲ ಅದ್ರ ಕೂಡ. ಇದನ್ನ ರೊಟ್ಟಿ ಹಂಗೆ ಇರ್ಲಿ ಅಂದ್ರೆ ಚಪಾತಿ ದೊಡ್ಡ ಕಡೆ ಹೋಗಿ ಬರ್ತೀಯಾ ಇಲ್ಲ ಏ ಇಲ್ಲ ಚೂ ಸುಂದರಿ ಅವ್ರ ಆರ್ತಿ ಸಾಲಿ ಹೋಗಿದ್ರು. ಬುತ್ತಿ ಎಲ್ಲ ಹಂಚಿದ್ದಾತು. ಬುತ್ತಿ ಎಲ್ಲ ಹಂಚಿದ್ದಾಗಿಂದ ಆಮೇಲೆ ಮಂಜಕ್ಕ ಬಜ್ಜಿನ ಚುಮ್ಮರಿನ ರೆಡಿ ಮಾಡಿದ್ರು ಅವ್ರ ಮನ್ಯಾಗ ನಾಷ್ಟಕ್ಕೆ. ಹೀಗಾಗಿ ಎಲ್ಲರಿಗೂ ಹಾಕಿಕೊಟ್ರೆ ನಾಷ್ಟ ಮಾಡತ್ತೀವಿ ನೋಡ್ರಿ. ಈಗ ಒಂದು ಸ್ವಲ್ಪ ಬಜ್ಜಿನ ಆಮೇಲೆ ಮೇನ್ ಲೇಟಾಗೆ ಆಗಿತ್ತು ಟೈಮ್. ಹೀಗಾಗಿ ಹೆಚ್ಚಾಗಿ ನಮಗೂ ತಿನ್ನೋ ಅಷ್ಟೊಂದು ಇದು ಇರಲಿಲ್ಲ. ಇನ್ನು ಇವಾಗ ಇದನ್ನು ನಾಷ್ಟ ಮಾಡಿಸಿಂದ ಒಂದು ಅರ್ಧ ತಾಸಿಗೆಲ್ಲ ಊಟ ಮಾಡಂತಾರೆ. ಹೀಗಾಗಿ ಭಾಳ ಅಂತ ಸ್ವಲ್ಪ ಹಾಕ್ಕೊಂಡು ಕುಂತಿದ್ವಿ. ಎಲ್ಲರೂ ನಾಷ್ಟ ಮಾಡತ್ತಿದ್ವಿ.
ನಡೀನಿ ಏನ್ರ ತೊಗೋಬೇಕನ ಇದೊಂದು ರೊಟ್ಟಿ ಒಂದು ತೊಗೊಂಬ ಚಪಾತಿ ನಮ್ದು ಇದ್ರಾಗಿಟ್ರಿ ಚಪಾತಿದ ಇದ್ರಾಗಿತ್ತು ನೋಡಿಲ್ಲ ನಾನು ಅವರೇ ಇಟ್ರ ನಾಷ್ಟ ಎಲ್ಲ ಆಗಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೋಗಿ ಬರಗೊಡ್ದ ಒಂದು ಅರ್ಧ ತಾಸು ಆತು. ಆಮೇಲೆ ಎಲ್ಲರಿಗೂ ಊಟಕ್ಕೆ ರೆಡಿನ ಮಾಡಾಕತ್ತಾರ ನೋಡ್ರಿ. ಊಟಕ್ಕೆ ಕುಂದ್ರಸಾಕಂತೇಳಿ ಅತ್ತಿ ಹಾಸಾಕತ್ತಾಳೆ ಎಲ್ಲರಿಗೂ. ಗಂಗಾಳ ರೆಡಿ ಮಾಡಿಬಿಟ್ರಿ ನೋಡ್ರಿ. ಊಟಕ್ಕೆ ಕುಂದ್ರಬೇಕಿನ್ನ ಅಂತ ನಾವು ಬೆಳಗ್ಗೆ ಹೋಗಿ ಸಂಜೆಗೆ ಹೊಳ್ಳಿ ಬರಬೇಕು ಅನ್ನೋ ಇದಕ್ಕೆ ಭಾಳ ತನಕ ಅಂದ್ರೆ ಜಾಸ್ತಿ ಹೊತ್ತು ಇಲ್ಲೇ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಪಟ ಹೋಗೋದು ನಾಷ್ಟ ಊಟ ಎಲ್ಲ ಪಡೆ ಒಮ್ಕೆ ಆದಂಗೆ ಆತು. ಮಾಡ್ಕೊಂಡು ಎಲ್ಲರೂ ಊಟಕ್ಕೆ ಕುಂತೇವಿ. ಊಟ ಮಾಡ್ಕೊಂಡು ಇನ್ನೂ ಪಟ ಅಂತೇಳಿ ಊರಿಗೆ ಹೊಂಟು ಬಿಡ್ಬೇಕು. ಯಾಕಂದ್ರೆ ಟೈಮ್ ಆಲ್ರೆಡಿ 3:30-4 ಗಂಟೆ ಆಗಕ್ಕೆ ಬಂದಿತ್ತು ಆಲ್ರೆಡಿ. ಸ್ವಲ್ಪ ಆಂಟಿ ಬೇಡ ನೀವು ಕುಂದ್ರಿ ನಾವಿಬ್ರು ಇಡ್ತೇವೆ ಅಂದ್ರೆ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕುಂತರು ಅಷ್ಟೊತ್ತಿಗೆ ನಮ್ಮ ನಿಖಿಲ, ಪೃಥ್ವಿ, ಶ್ರೀಶೈಲ, ಖುಷಿ ಎಲ್ಲರೂ ಸ್ಕೂಲಿಂದ ಬಂದು ನಾಳೆ ನಾವು ವಿಡಿಯೋದಾಗ ಬರ್ತೀವಿ. ಏನು ಊಟ ಮಾಡ್ತೀವಿ ಈಗ? ಏನು ಊಟ ಮಾಡ್ತೀವಿ ಈಗ? ಹುಗ್ಗಿ ಅಂತೀಯ? ಬಲ ಸಮಾತಿ ಕೇಳ ಅನ್ಸಮ್ಮನ ಅಷ್ಟೇ ಯಾಕ ಯಾರ ಮಕ್ಕಳು ಅವ್ರು ಬರ್ತಾನೆ ಅದಕ್ಕಾರ ಬರ್ತೈತಿಲ್ಲ ಹೋಗಿ ಎಲ್ಲರೂ ಹೊರಟಿವಿ ನೋಡ್ರಿ. ವಾಪಸ್ ಊರಿಗೆ ಹೋಗ್ಬೇಕಂತೇಳಿ ಎಲ್ಲರೂ ಸಜ್ಜಾಗಿ ಅರ್ಶಿನ ಕುಂಕುಮ ಕೊಡಾಕತ್ತಿದ್ರು ಅವ್ರು. ಇಲ್ಲೆಷ್ಟ ಹೊಳ ಆಗ್ತದೆ ಹೌದು ಈ ಕಡೆ ಎಲ್ಲ ಚಂದಾಗೈತೆ ಹೊಳಾಕತ್ತಲ್ಲ ಒಟ್ಟು ಯಾಕನ ಅಲ್ಲೊಂದಿಟ ಇದು ಪೈಪಿಂಗ್ ಇಲ್ಲ ಅದಕ್ಕೆ ಹೊಳಾಕತ್ತದ. ಎಲ್ಲ ಕುಡಿ ಅವಾಗ ಕುಡಿ ಅಂತ ಚಲೋ ಇಲ್ಲ ಅಲ್ಲಿ ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಸಣ್ಣ ಅಕ್ಕರ ಮನೆಗೆ ಬಂದ್ವಿ. ಆಗ ಅಲ್ಲಿ ಒಂದು ಸ್ವಲ್ಪ ಕುಂತು ಸ್ವಲ್ಪ ಚಹಾ ಮಾಡಿದ್ರು ಅವ್ರು. ಮತ್ತು ಅಲ್ಲಿ ಚಹಾ ಕುಡಿದು ಹೊರಟಿವಿ ನೋಡ್ರಿ. ಈಗ ಇಲ್ಲಿ ಭಾಳ ಹೊತ್ತು ನಿಂದ್ರಲೇ ಇಲ್ಲ, ಒಂದು ಅರ್ಧ ತಾಸ್ನಾಗ ಅಂದ್ರೆ ಎಲ್ಲ ಹೊರಟ್ವಿ. ನಮ್ಮ ಕವಿತಾ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡತ್ತಿದ್ವಿ. ಇಷ್ಟೆಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದ್ವಿ. ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ, ಆಲ್ಮೋಸ್ಟ್ ಎಲ್ಲರೂ ಊರಿಗೆ ಹೋಗಿ ಎಲ್ಲ ಕಡೆನೂ ಅಡ್ಡಾಡಿ ವಾಪಸ್ ಊರಿಗೆ ಬಂದಿದ್ದಾತು. ಬಂದು ಒಂದು ತಾಸಾತು. ಬೆಳಗ್ಗೆ ಸ್ವಲ್ಪ ಪಲಾವ್ ಮಾಡಿಟ್ಟು ಹೋಗಿದ್ನಲ್ಲ, ಇನ್ನೂ ಹಂಗೆ ಐತಿ. ಅಡುಗೆದು ರಾತ್ರಿ ಏನು ಮಾಡೋಂಗಿಲ್ಲ. ನಾವು ಅಲ್ಲೇ ಲೇಟಾಗಿ ಊಟ ಮಾಡಿ ಬಂದೇವೆ. ಉಳಿದವ್ರಿಗೆಲ್ಲರಿಗೂ ಪಲಾವ್ ಐತಿ. ಹಿಂಗಾಗಿ ರಾತ್ರಿ ಏನು ಅಡುಗೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟನಿ. ನಾನು ಹೆಚ್ಚು ಕಮ್ಮಿ 7 ಗಂಟೆ ಅಷ್ಟೊತ್ತಿಗೆ ಬಂದೆ. ನಾನು ನಮ್ಮ ಮನೆಯವರು ಗಾಡಿ ಮೇಲೆ ಬಂದ್ವಿ, ಬೈಕ್ ಮೇಲೆ. ಅವರು ಆಮೇಲೆ ವೈನಿಯರು ಎಲ್ಲರೂ ಬಸ್ಸಿಗೆ ಬರತ್ತಾರ. ನಂದು ಬೈಕ್ ಇತ್ತಂತೇಳಿ ಹೆಂಗಿದ್ರು ಊರಿಗೆ ಬರಾಕತ್ತಾರಂತೆ ಅವ್ರು ಕೂಡ ಬಂದುಬಿಟ್ಟೆ. ನಾನು ಮನೆಗೆ ಹೋಗಿ ಒಂದು ಸ್ವಲ್ಪ ಏನಾರ ಕೆಲಸಕ್ಕೆ ದೌಡ್ ಬಂದ್ರೆ ಅಂಥೇಳಿ ಅವರು ಸ್ವಲ್ಪ ಲೇಟ್ ಆಕತಿ. ಇನ್ನೂ ಬಂದಿಲ್ಲ ಅವರು. 8 ಗಂಟೆ ಆಯ್ತು. ನಾವು ಒಂದು ತಾಸು ಆತು ಈಗ ಬಂದು. ಹೀಗಾಗಿ ಇವತ್ತು ಹೆಂಗೆ ಅನ್ನಿಸ್ತು ನಿಮ್ಗೆ ಇವತ್ತಿನ ವೀಡಿಯೋ ಅನ್ನೋಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.